ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇವತ್ತು ಮಾರ್ನಿಂಗು ತಿಂಡಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಟೀ ಕುಡಿತಾ ಇದ್ದೀನಿ. ಹಾಗೆ ಇವತ್ತು ನಾನು ಮಾಡ್ತಾ ಇರೋಂಥ ತಿಂಡಿ ಕ್ಯಾಪ್ಸಿಕಮ್ ರೈಸ್. ತುಂಬಾ ಚೆನ್ನಾಗಿರುತ್ತೆ, ಮಾರ್ನಿಂಗ್ ತಿಂಡಿಗೂ ಚೆನ್ನಾಗಿರುತ್ತೆ, ಹಾಗೆ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ಬನ್ನಿ ಶೇರ್ ಮಾಡೋಣ. ಮೊದಲು ಅನ್ನಕ್ಕೆ ಇಟ್ಕೊಬಿಟ್ಟು ಆಮೇಲೆ ಗೊಜ್ಜನ್ನ ಮಾಡೋಕ್ಕೆ ಶುರು ಮಾಡಿದ್ರೆ ಬೇಗನೆ ಆಗುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಅನ್ನಕ್ಕೆ ಇಡೋಣ ಅಂತೇಳಿ ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಇಷ್ಟೊತ್ತಿಗೆ ತಿಂಡಿ ಆಗಿರ್ತಿತ್ತು. ನಾನಿವತ್ತು ತಿಂಡಿ ಸ್ಟಾರ್ಟ್ ಮಾಡಿರೋದೇ ಲೇಟಾಗೋಯಿತು, 8 ಗಂಟೆ ಆಗಿತ್ತು ಆಲ್ರೆಡಿ. ತಿಂಡಿ ಆಗಿ ಇಷ್ಟೊತ್ತಿಗೆ ನಾನು ಅವನ್ನ ರೆಡಿ ಮಾಡೋಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಸೋಹನ್ ಅಲ್ಲೇ ಬಂದ್ಬಿಟ್ಟು, ಯಾಕೆ ಇಷ್ಟು ಲೇಟಾಗಿ ತಿಂಡಿ ಮಾಡ್ತಿದ್ಯಾ, ಯಾಕೆ ನೀನು ನನ್ನನ್ನು ರೆಡಿ ಮಾಡೋಕ್ಕೆ ಬರೋಲ್ಲ, ಯಾಕೆ ಅಜ್ಜಿ ಹತ್ರ ರೆಡಿ ಮಾಡಿಸ್ಕೋಬೇಕು ಕ್ವಶನ್ ಕೇಳ್ತಾನೆ ಅಲ್ಲಿ ನಿಂತಿದ್ದೆ. ಇವತ್ತು ಒಂದಿನ ಹೋಗು ಅಜ್ಜಿ ಹತ್ರ ರೆಡಿ ಮಾಡಿಸ್ಕೊ ಅಂತ ಅಂದ್ರೂ ಅವ್ನಿಗೆ ಇಷ್ಟನೇ ಇರಲಿಲ್ಲ. ಇಲ್ಲ ಅಂತ ಬರ್ತಾನೆ ಇದ್ದ. 8:15ಗೆ ಅವನದು ಫಸ್ಟ್ ಟ್ರಿಪ್ ವ್ಯಾನ್ ಬರುತ್ತೆ. ಅದು ಬರೋವರೆಗೂ ಅವನು ಹೋಗಲೇ ಇಲ್ಲ ಇವತ್ತು. ಅಷ್ಟರೊಳಗೆ ಅವನು ಆಗಲೇ ತಿಂಡಿ ಕೂತಿರ್ತಿದ್ದ. ಇವತ್ತು 8:15 ಆದರೂ ಕೂಡ ಅವ್ನು ರೆಡಿ ಆಗೋಕ್ಕೆ ಹೋಗಿರಲಿಲ್ಲ. ಹೀಗೆ ಓಡಾಡಿಕೊಂಡು ನೀನೇ ಬಾ ರೆಡಿ ಮಾಡೋಕ್ಕೆ ಅಂತೇಳಿ ನೋಡಿ ಅಡುಗೆ ಮನೇಲೇ ಇದ್ದಾನೆ, ಹೋಗ್ತಾನೇ ಇಲ್ಲ. ನಾನು ಎಷ್ಟು ಹೇಳಿದ್ರು ಕೂಡ ಅವನು ಹೋಗೋಕ್ಕೆ ರೆಡಿ ಇರಲಿಲ್ಲ. ಅವನು ಹೋಗೋ ವ್ಯಾನು 3 ಟ್ರಿಪ್ ಬರುತ್ತೆ. ಫಸ್ಟು 8:15ಗೆ ಒಂದು ಸಲ ಬರುತ್ತೆ, ಮತ್ತು 9 ಗಂಟೆಗೆ ಒಂದು ಟ್ರಿಪ್ ಬರುತ್ತೆ ಸೆಕೆಂಡ್ ಟ್ರಿಪ್ಪು, ಮತ್ತು 9:15ಗೆ ಒಂದು ಟ್ರಿಪ್ ಬರುತ್ತೆ. ಹಾಗಾಗಿ ಸರಿ ಬಿಡು 9:15 ಟ್ರಿಪ್ಗೆ ಹೋಗುವಂತೆ, ಅಷ್ಟರೊಳಗೆ ಸರಿಯಾಗತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ. ಬೆಳಗಿನ ಟೈಮಲ್ಲಿ ಸ್ವಲ್ಪ ಟೈಮ್ ಆಚೆ ಈಚೆ ಆದ್ರೂ ಕೂಡ ಎಲ್ಲವುದು ಎಷ್ಟು ಚೇಂಜ್ ಆಗುತ್ತೆ ಟೈಮ್ ಅಂತ ಅಂದರೆ, ಆನ್ ಟೈಮ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೇಗ ಎದ್ದು ಮಾಡಿಕೊಂಡ್ರೆ ಎಲ್ಲದೂ ಆಗುತ್ತೆ. ಆ್ಯಕ್ಚುಲಿ ಇವತ್ತು ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಹಾಗಾಗಿ ಹಿಂಗಾಗ್ತಾಯಿದೆ. ಮತ್ತು ನಾನು ಮೊನ್ನೆ ತಂದಿದ್ನಲ್ವಾ ಚಾಪಿಂಗ್ ಬೋರ್ಡು, ಈ ಚಾಪಿಂಗ್ ಬೋರ್ಡನ್ನ ನಾನು ಉಪಯೋಗಿಸಿರಲೇ ಇಲ್ಲ, ತಂದ್ಬಿಟ್ಟು ಹಾಗೇ ಇಟ್ಟಿದ್ದೆ. ಹಾಗಾಗಿ ಇವತ್ತು ಇದರಲ್ಲೇ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡೋಣ ಅಂತೇಳಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಹೊರಗಡೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ವಾಯ್ಸ್ ಹೇಗೆ ಬರ್ತಾಯಿದೆ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಮಾತ್ರ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಇಲ್ಲಿ. ಇನ್ನು ಯಾವುದೇ ಕಾರಣಕ್ಕೂ ರೋಡ್ ಸೈಡ್ ಮನೆ ಮಾಡೋದು ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಸೈಲೆಂಟ್ ಏರಿಯಾ ಇರುತ್ತೋ ಅಲ್ಲಿ ಅಂಥ ಕಡೆ ಮನೇನ ಮಾಡ್ಕೊಳ್ಬೇಕು. ರೋಡ್ ಸೈಡಲ್ಲಿದ್ದರೆ ನಾರ್ಮಲಾಗಿ ಇರೋಕ್ಕೆ ಏನೂ ತೊಂದರೆ ಇಲ್ಲ, ಬಟ್ ಈ ರೀತಿ ಎಲ್ಲ ನಾವು ಲಾಗರ್ ಆಗಿತ್ಕೊಂಡು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತೀವಿ ಅಂದರೆ ನಮಗೆ ಆ್ಯಕ್ಚುಲಿ ಒರಿಜಿನಲ್ ವಾಯ್ಸ್ ಕೊಡಬೇಕು ಅಂತ ಆಸೆ ಇರುತ್ತೆ. ಅಕ್ಕಪಕ್ಕದ್ದು ಡಿಸ್ಟರ್ಬೆನ್ಸ್ಗೆ ಒರಿಜಿನಲ್ ವಾಯ್ಸ್ ಕೊಡೋಕ್ಕಾಗಲ್ಲ. ಈ ರೀತಿಯಾಗಿ ವಾಯ್ಸ್ ಓವರ್ ಕೊಟ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ. ಚಾಪಿಂಗ್ ಬೋರ್ಡು ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ನಿಸ್ತು. ಸೊ ಅದು ಓಪನ್ ಮಾಡಿದ ಮೇಲೆ ಒಂದು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಜೊತೆಗೆ ನಾನು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ 1K ರೀಚ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸು. ಸೊ ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ರಿಗೂ ಕೂಡ ನಾನು ಮನಸ್ಸಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಯಾಕೆಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಸೋನು ಸ್ಪೆಷಲ್ ಚಾನಲ್ ಓಪನ್ ಮಾಡಿದಾಗಲೂ ಕೂಡ ಇಷ್ಟೇ ಖುಷಿಯಾಗಿತ್ತು. ಬಟ್ ಅದನ್ನು ನನಗೆ 1K ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 4 ಮಂತ್ಸಲ್ಲೆಲ್ಲ ನಾನು ಕಂಪ್ಲೀಟ್ ಮಾಡಿದ್ದೆ. ಆ್ಯಕ್ಚುಲಿ ಈ ಚಾನಲ್ನ ನಾನು ಓಪನ್ ಮಾಡಿದ್ದು 2019 2019ಇಂದ ಇಲ್ಲಿವರೆಗೂ ಒದ್ದಾಡಿದ್ದೀನಿ. ಇದು 2024. ಯಾಕೆ ಅಂತ ಅಂದರೆ ನಾನು ವೀಡಿಯೋಗಳನ್ನ ರೆಗ್ಯುಲರಾಗಿ ಹಾಕ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜೋಶಲ್ಲಿ ಮಾಡ್ತಾಯಿದ್ದೆ, ಮತ್ತು ಅದು ಇದು ಕೆಲಸ ಬಂತು ಅಂತ ಹೇಳ್ಬಿಟ್ಟು ವೀಡಿಯೋಗಳನ್ನ ಮಾಡ್ತಾನೆ ಇರಲಿಲ್ಲ, ಹಾಗೆ ಬಿಟ್ಬಿಡ್ತಿದ್ದೆ. ಸೊ ಈಗ ಲಾಸ್ಟು ಡಿಸೆಂಬರಿಂದ ಸ್ವಲ್ಪ ಸೀರಿಯಸ್ ಆಗಿ ವೀಡಿಯೋ ಮಾಡೋಣ ಸುಮ್ಮನೆ ಮಾಡಿ 600 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರು, ಹಾಗೆ ಬಿಟ್ಬಿಟ್ಟಿದ್ದೀನಲ್ಲ ಅಂತೇಳಿ ಕಂಟಿನ್ಯೂ ಮಾಡಿದೆ. ಸೊ ಮತ್ತೆ ಒಂದೇ ತಿಂಗಳಿಗೆ ನನಗೆ ಪಿಕಪ್ ಆಗಿದೆ, 1K ರೀಚ್ ಆಗಿದ್ದಾರೆ ಇವಾಗ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಸೊ ನಾನಿಲ್ಲಿ ದಪ್ಪ ಗಾತ್ರದ 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದನ್ನು ಕ್ಯೂಬ್ಸ್ ಟೈಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಬಾಯಿಗೆ ಸಿಗ್ತಾ ಇರುತ್ತೆ. ಅನ್ನದ ಜೊತೆ ಕ್ಯಾಪ್ಸಿಕಮ್ ಸಿಕ್ಕರೆ ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ಯಾರಿಗದು ಬಾಯಿಗೆ ಸಿಗೋಕ್ಕೆ ಇಷ್ಟ ಇರಲ್ಲ ಅಂಥವರು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಅಷ್ಟು ಗೊತ್ತಾಗೋದಿಲ್ಲ ಅದು. ನಮ್ಮ ಮನೆ ಅಡುಗೆ ಮನೇಲಿ ನೋಡಿ ವಿಟಮಿನ್ ಡಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ, ಸೂರ್ಯನ ಕಿರಣ ಡೈರೆಕ್ಟಾಗಿ ಮುಖದ ಮೇಲೇ ಬೀಳ್ತಾ ಇದೆ ಮೈ ಮೇಲೆ.
ಇದರಲ್ಲಿ ನಾವು ನಮ್ಮ ಮನೆ ಟೈಮಿಂಗ್ಸ್ ಇದರಲ್ಲೇ ಗೊತ್ತಾಗುತ್ತೆ. 8 ಗಂಟೆ ಒಳಗಡೆ ಮುಗಿಸಿದ್ರೆ ಈ ರೀತಿ ಸೂರ್ಯನ ಕಿರಣ ಒಳಗಡೆ ಬರೋದಿಲ್ಲ. 8 ಗಂಟೆ ಮೇಲೆ ಆಯಿತು ಅಂದರೆ ಈ ರೀತಿ ಬರುತ್ತೆ. ಮತ್ತು 9 ಗಂಟೆ ಆಯಿತು ಅಂದರೆ ಮತ್ತೆ ಕ್ರಾಸ್ ಆಗುತ್ತೆ. ಮತ್ತೇನು ಈ ರೀತಿ ಬಿಸಿಲು ಬರಲ್ಲ ಒಳಗಡೆ. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಾದಮೇಲೆ ಇನ್ನು ನಾವು ಬೇಗನೆ ಮಾಡ್ಕೊಳ್ಬೋದು ತಿಂಡಿನ. ಇಷ್ಟ ಆಗೋವರೆಗೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇದಾದಮೇಲೆ ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಟೈಮ್ ಇದ್ದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂತ ಅಂದರೆ ಈ ರೀತಿ ಐ ಫ್ಲೇಮ್ ಮಾಡ್ಕೊಳ್ಬೇಕಾಗುತ್ತೆ. ಹುರಿದಿದ್ದಾದಮೇಲೆ ನಾನು ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾಗಲಿಕ್ಕೆ. ಮತ್ತು ಅದೇ ಪ್ಯಾನ್ಗೆ ನಾನಿಲ್ಲಿ 1 ಟೀ ಸ್ಪೂನು ಉದ್ದಿನಬೇಳೆ, 1 ಟೀ ಸ್ಪೂನು ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಕೂಡ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಬೇಳೆಗಳು ಅದು ಸಹ ಕೆಂಪಗಾದಮೇಲೆ ನಾನು ಸೇಮ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನು ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು, ಸಾಸಿವೆ ಮತ್ತು ಜೀರಿಗೆ ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಕೂಡ ನಾವು ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ. ಸಾಸಿವೆ ಜೀರಿಗೆ ಹುರಿದಿದ್ದಾದಮೇಲೆ ಇದನ್ನು ಕೂಡ ನಾನು ಸೇಮ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದೂ ಕೂಡ ಸ್ವಲ್ಪ ತಣ್ಣಗಾಗಬೇಕು. ನಾವು ಇದನ್ನೆಲ್ಲದೂ ಕೂಡ ಪೌಡರ್ ಮಾಡ್ಕೊಳ್ಬೇಕು. ಹಾಗಾಗಿ ತಣ್ಣಗಾಗಲಿಕ್ಕೆ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದು 3 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಹೇಗೆ ಬೇಕು ನೋಡಿ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ತುಂಬ ಖಾರ ಇಷ್ಟಪಡ್ತೀರಾ ಅಂತ ಅಂದರೆ ಇನ್ನೂ 1-2 ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಸಹ ಚೆನ್ನಾಗಿ ಹುರಿದಿದ್ದಾದಮೇಲೆ ಮೊದಲು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫಸ್ಟು ಮೆಣಸಿನ್ಕಾಯಿನ ಪೌಡರ್ ಮಾಡ್ಕೊಳ್ಬೇಕು. ಕಡಲೆ ಬೀಜ ಎಲ್ಲ ಇರೋದ್ರಿಂದ ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಇದು ಅಷ್ಟು ಚೆನ್ನಾಗಿ ಪೌಡರ್ ಆಗೋಲ್ಲ. ಹಾಗಾಗಿ ಇಷ್ಟು ಪೌಡರ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಬೇಳೆಕಾಳುಗಳು ಮತ್ತು ಕಡಲೆ ಬೀಜ ಎಲ್ಲನೂ ಸೇರಿಸ್ಕೊಂಡು ನುಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕು. ಇಷ್ಟು ನುಣ್ಣಗೆ ಪೌಡರ್ ಆದಮೇಲೆ ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಇವಾಗ ಸ್ಟವ್ ಮೇಲೆ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇಲ್ಲಿ ಒಂದು 3-4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗಿ ಕ್ರಿಸ್ಪ್ ಆಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಂಡಿದ್ದಾದಮೇಲೆ ಸಾಸಿವೆ ಜೀರಿಗೆನ ಒಗ್ಗರಣೆಗೆ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ಮನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಯೋದಕ್ಕೆ ನಾವಿಲ್ಲೇನು ನೀರನ್ನೇನು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇವಾಗೇನು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀವಿ ಅದೇ ಎಣ್ಣೆಯಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಯಾವುದೇ ತರಕಾರಿನ ನಾವು ಈ ರೀತಿ ಒಗ್ಗರಣೆಲಿ ಬೇಯಿಸಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ರೆ ಬೇಗನೆ ಬೇಯುತ್ತೆ ತರಕಾರಿ. ನನಗೂ ಕೂಡ ಟೈಮ್ ಇರಲಿಲ್ಲ, ಸ್ವಲ್ಪ ಬೇಗ ಆಗಬೇಕಾಗಿತ್ತು. ಹಾಗೆ ಉಪ್ಪು ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಉಪ್ಪನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನೊಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. 5 ನಿಮಿಷ ಆದಮೇಲೆ ಸ್ವಲ್ಪ ಬೆಂದಿದೆ, ಇನ್ನೊಂದು 20% ಬೇಯಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಮತ್ತೆ ಇನ್ನೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ಕ್ಯಾಪ್ಸಿಕಮ್ನ. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು. ಒಂದು ಅರ್ಧ ಗಂಟೆಲೆಲ್ಲ ತಿಂಡಿನ ಮಾಡಿ ಮುಗಿಸ್ಬಿಡ್ಬೋದು. ಅಷ್ಟು ಈಸಿಯಾಗಿರ್ತಕ್ಕಂಥ ತಿಂಡಿ ಇದು. ಅಷ್ಟೇ ರುಚಿಯಾಗಿರುತ್ತೆ. ಇನ್ನೂ ಒಂದಿನ ಮಾಡಿಕೊಡಿ ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮುಂಚೆನೇ ಪೌಡರ್ ರೆಡಿ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಬೇಕಾದ್ರೆ ನೋಡಿ ಹಾಕ್ಕೊಳ್ಬೇಕು. ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದೂ ಕೂಡ ನಾವು ಮುಂಚೆನೇ ಒಂದು ಸಲ ಹುರಿದ್ಬಿಟ್ಟು ಪುಡಿ ಮಾಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ರೆಡಿಯಾಗಿದೆ. ನಾನು ತುಂಬ ಗೊಜ್ಜು ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಗೊಜ್ಜನ್ನ ಎತ್ತಿಡ್ತಾ ಇದ್ದೀನಿ. ಈ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಳಿಸ್ಕೊಂಡು ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ. ಆಮೇಲೆ ಬಿಸಿ ಅನ್ನ ಮಾಡಿದಾಗ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಅದನ್ನು ಇಟ್ಕೊಂಡಿದ್ರೆ. ಇವಾಗ ಮೊದಲೇ ಅನ್ನನ ರೆಡಿ ಮಾಡ್ಕೊಂಡಿದ್ನಲ್ವ, ನಂಗೆ ಈಗ ಬೆಳಗ್ಗೆಗೆ ಎಷ್ಟು ಅನ್ನ ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ.
ನಾನು ಇಷ್ಟು ರೆಡಿ ಮಾಡೋ ಅಷ್ಟರೊಳಗಡೆ ತುಂಬಾ ಟೈಮ್ ನನಗೂ ಲೇಟಾಗಿತ್ತು, ಸೋಹನ್ಗೂ ಲೇಟಾಗಿ ಹೋಗಿತ್ತು. ಆಲ್ರೆಡಿ ನಾನು 9:30ಗೆ ಹೊರಡಬೇಕಿತ್ತು. ಸೋಹನ್ಗೂ ಕೂಡ ಇವತ್ತು 9:30 ಟ್ರಿಪ್ಗೆ ಕಳಿಸ್ದೆ. ಹಾಗಾಗಿ ಬೇಗ ಬೇಗ ತಿಂಡಿ ತಿಂದ್ಕೊಂಡು ಇಬ್ಬರು ಕೂಡ ಹೊರಟ್ವಿ. ಮತ್ತು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಸಂಜೆ ಡ್ಯೂಟಿಯಿಂದ ಬಂದಾದಮೇಲೆ ಸ್ವಲ್ಪ ಟೀ ಕುಡಿದು ಹಾಗೆ ರಿಲ್ಯಾಕ್ಸ್ ಮಾಡಿ ಒಂದು 7:30 ಹಿಂಗೆ ಬಂದಿದ್ದೀನಿ. ಸೋಹನ್ನು ಮ್ಯಾಗಿ ಬೇಕು ಅಂತ ಹೇಳ್ದ. ಆ್ಯಕ್ಚುಲಿ ಮ್ಯಾಗಿ ತಿನ್ನಬಾರ್ದು, ಮ್ಯಾಗಿ ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ. ಎಲ್ಲೋ ಒಂದೊಂದು ದಿನ ತಿಂದರೆ ಏನೂ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಅವನಿಗೆ ತುಂಬ ಇಷ್ಟ, ಯಾವಾಗಲೂ ಕೇಳಲ್ಲ, ರೇರಾಗಿ ಯಾವಾಗಲಾದರೂ ಒಂದು ಸಲ ಕೇಳ್ತಾನಲ್ವ. ಸೊ ಅವ್ನು ಕೇಳಿದಾಗ ನನಗೂ ಇಲ್ಲ ಅಂತ ಹೇಳೋಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ 5 ರೂಪೀಸ್ದಷ್ಟೇ ನಾನು ಅವನಿಗೆ ಮಾಡಿಕೊಡೋದು, ಜಾಸ್ತಿನೂ ಏನು ಕೊಡೋದಿಲ್ಲ. ಪಾಪ ಆಸೆ ಪಟ್ಟಿದ್ದಾನೆ, ಆಸೆ ತೀರಿಸ್ಕೊಳ್ಳಿ ಅಂತೇಳ್ಬಿಟ್ಟು ಅಷ್ಟು ಮಾಡಿ ಕೊಡ್ತೀನಿ. ಅವನಿಗೆ ಅದನ್ನು ಮಾಡಿಕೊಡೋಣ ಅಂಥೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಕೆಲವೊಂದು ದಿನ ನಾನು ಎಲ್ಲರಿಗೂ ಮಾಡ್ತೀನಿ, ಎಲ್ಲರಿಗೂ ಸೇರಿಸಿ ಮಾಡಬೇಕಾದ್ರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸೋಹನ್ ವೆಜಿಟೇಬಲ್ಸ್ ಹಾಕಿದರೆ ತಿನ್ನಲ್ಲ, ಹೀಗೆ ಪ್ಲೈನಾಗಿ ಮಾಡಿಕೊಡ್ಬೇಕು. ಮಸಾಲ ಅದರದ್ದು ಏನಿರುತ್ತೆ ಅದನ್ನು ಹಾಕಿ ಅಷ್ಟೇ ಮಾಡೋದು ನಾನು ಅವನಿಗೆ. ಜಸ್ಟ್ ಬೇಯಿಸ್ಬಿಟ್ಟು ಕೊಟ್ಟರೆ ಸಾಕು, ಇಷ್ಟಪಟ್ಟು ತಿಂತಾನೆ ಅವನು. ಅವ್ನಿಗೆ ಎಷ್ಟು ಆಸೆ ಅಂತ ಅಂದರೆ ಅದನ್ನು ತಿನ್ನೋಕ್ಕೆ. ಆಯ್ತಾ ಅಮ್ಮ, ಆಯ್ತಾ ಅಮ್ಮ, ಆಯ್ತಾ ಅಮ್ಮ ಅಂತೇಳಿ ಅಡುಗೆ ಮನೆಗೆ ಬಂದು ಹೋಗೋದು ಮಾಡ್ತಾನೇ ಇದ್ದ. ಇರೋ ಆಗುತ್ತೆ ಅಂತೇಳ್ಬಿಟ್ಟು ಆ ಬಾಣಲೆಲಿ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಅಮ್ಮ ಅಲ್ಲಿ ಸ್ವಲ್ಪ ಇದೆ ಅದನ್ನು ಹಾಕ್ಕೊಡು ಅಂತೇಳಿ ಅಲ್ಲಿ ಕೆಳಗಡೆ ನಿಂತಿದ್ದಾನೆ, ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ಆ್ಯಕ್ಚುಲಿ. ಅದನ್ನು ಅವನೇ ಹೇಳಿ ಹಾಕಿಸ್ಕೊಳ್ತಾ ಇರೋದು ನನಗೆ. ನೋಡಿ, ತುಂಬ ಏನು ಮಾಡಿಲ್ಲ, ಇಷ್ಟೇ ನಾನು ಮಾಡಿರೋದು, ಇಷ್ಟೇ ಸಾಕಾಗುತ್ತೆ ಅವನಿಗೆ. ಅದಾದಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ, ಇವತ್ತು ಅಡುಗೆ ಏನೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆಗಳೆಲ್ಲ ತೊಳ್ಕೊಬಿಡೋಣ ಅಂಥೇಳಿ ಪಾತ್ರೆ ಕೆಲಸನೂ ಮುಗಿಸ್ಕೊಂಡೆ. ಬೆಳಗ್ಗೆಗೆ ಇಟ್ಕೊಂಡ್ರೆ ಬೆಳಗ್ಗೆ ಮತ್ತೆ ನನಗೇ ಕಷ್ಟ ಆಗುತ್ತೆ ಅಂಥೇಳಿ ಸಂಜೆನೇ ಮುಗಿಸ್ಕೊಳ್ಳೋಣ ಅಂಥೇಳಿ. ಇವಾಗಂತೂ ಸಂಜೆನೇ ತೊಳಿಬೇಕು ಅಂತ ಏನಿಲ್ಲ, ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ತೊಳಿತಾ ಇದ್ದೀನಿ. ಮುಂಚೆ ಎಲ್ಲ ನೈಟೇ ತೊಳೆದ್ಬಿಟ್ರೆ ಈಸಿ ಆಗುತ್ತೆ ಬೆಳಗ್ಗೆಗೆ ಅಂದ್ಕೊಂಡು ನೈಟೇ ತೊಳೆದಿಟ್ಬಿಡ್ತಿದ್ದೆ. ಇವಾಗ ನೈಟ್ ಆದರೆ ನೈಟು, ಬೆಳಗ್ಗೆ ಆದರೆ ಬೆಳಗ್ಗೆ, ಆ ರೀತಿ ತೊಳ್ಕೊಳ್ತಾ ಇದ್ದೀನಿ. ಟೈಮ್ ನೋಡಿಕೊಂಡು ಯಾವಾಗ ಫ್ರೀ ಇರ್ತೀನಿ ಆವಾಗ ಪಾತ್ರೆನ ತೊಳೆದಿಡ್ತೀನಿ. ಪಾತ್ರೆ ಜೊತೆಗೆ ಹಾಗೇನು ಒಂದು ಸ್ವಲ್ಪ ಸ್ಟವ್ನು ಒರೆಸಿಟ್ಬಿಟ್ರೆ ಬೆಳಗ್ಗೆ ಎದ್ದು ಈಸಿ ಆಗುತ್ತಲ್ಲ ಅಂಥೇಳಿ ಅದನ್ನು ಕೂಡ ನೈಟ್ ಏನೇನು ರೂಟೀನ್ ಇರುತ್ತೆ ಎಲ್ಲದೂ ಕೂಡ ಮಾಡೋಕ್ಕೆ ಈಸಿ ಆಯಿತು ಇವತ್ತು. ಯಾಕೆ ಅಂದರೆ ಅಡುಗೆ ಇವತ್ತು ಮಧ್ಯಾಹ್ನನೇ ಆಗೋಗಿತ್ತು, ಅಡುಗೆ ಮಾಡೋದಿರಲಿಲ್ಲ. ಸೊ ಹಾಗಾಗಿ ಈ ಕೆಲಸ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಅನ್ನ ಸಾಂಬಾರೆಲ್ಲ ಹಾಗೇ ಇದೆ, ಮಧ್ಯಾಹ್ನ ಮಾಡಿದ್ದು, ಹಬ್ಬ ಬಂದಿದ್ರು ಅಂತ ಹೇಳ್ಬಿಟ್ಟು ಬೇಗನೆ ಅಡುಗೆ ಆಗಿತ್ತು ಇವತ್ತು ನಮ್ಮ ಮನೇಲಿ. ಹಾಗಾಗಿ ಈಗ ಮತ್ತೆ ಅಡುಗೆ ಮಾಡೋದೇನಿರಲಿಲ್ಲ, ಫುಲ್ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಸೊ ಮೊನ್ನೆ ಸ್ವಲ್ಪ ಶಾಪಿಂಗ್ ಮಾಡಿದೆ ಅಂತ ಹೇಳಿದೆ, ಅದು ಏನು ತಂದಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಲೇ ಇಲ್ಲ. ನೆಕ್ಸ್ಟ್ ಅದನ್ನು ಇವಾಗ ತೋರಿಸ್ತೀನಿ ನಾನು ನಿಮಗೆ, ಏನೇನು ತಂದೆ ಮತ್ತೆ ನಾನು ಶಾಪಿಂಗ್ ಹೋಗಿ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ. ಸೊ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಎಷ್ಟು ವಸ್ತುಗಳಿದ್ರೆ ಸಾಕಾಗಲ್ಲ. ಸೊ ನಾನು ಮತ್ತೆ 2 ಮೆಲಮೈನ್ದು ಪ್ಲೇಟ್ಸ್ ತೊಗೊಬಂದೆ, ಸ್ನ್ಯಾಕ್ಸ್ದು. ಬರೀ ಪ್ಲೈನೇ ತೊಗೊಳ್ತಾ ಇದ್ದೆ. ತುಂಬ ನನಗೆ ಡಿಸೈನ್ ಎಲ್ಲ ಇದ್ದರೆ ಜಾತ್ರೆ ಅನಿಸುತ್ತೆ, ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಸಿಂಗಲ್ ಫ್ಲವರ್ ಇರೋ ಅಂಥದ್ದು 2 ಪ್ಲೇಟ್ಸ್ನ ತೊಗೊಂಡೆ. ನಾನು ಮೊನ್ನೆ ಬ್ಲ್ಯಾಕ್ ಸೆರಾಮಿಕ್ದು ಪ್ಲೇಟ್ಸ್ ತಂದಿದ್ದೆ, ಹಾಗಾಗಿ ಇದೆರಡು ತಿಂಡಿಗೆಲ್ಲ ಆಗುತ್ತೆ ಅಂತೇಳಿ ಮೆಲಮೈನ್ದು ತೊಗೊಂಡು ಬಂದೆ. ನನಗೆ ಬ್ಲ್ಯಾಕ್ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ. ತಾನು ಎಷ್ಟು ತೊಗೋತೀಯ ಬ್ಲ್ಯಾಕೆ, ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಸಿಕ್ಕಿದೆ ಅಂತೇಳಿ ಇದ್ದಿದ್ದೆಲ್ಲ ಅದನ್ನೇ ತೊಗೊಳ್ತೀಯ ಅಂದರು. ಆದರೂ ಇರಲಿ ಅಂತೇಳಿ ತೊಗೊಂಡು ಬಂದೆ. ಸೆರಾಮಿಕ್ದು ಯಾವಾಗ ಹೊಡೆದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಗೊತ್ತಲ್ವ, ತಂದೂರಿ ಏನಾದರೂ ಮಾಡೋದಾದರೆ ಸ್ಟಿಕ್ಸು ಚೆನ್ನಾಗಿರತ್ತೆ. ಇದನ್ನು ಮಾಡಿದಾಗ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ಇದು ಒಂದು ಜೊತೆ ಚಿಕ್ಕದು, ಹಾಗೆ ಇನ್ನೊಂದು ದೊಡ್ಡದು ತೊಗೊಂಡು ಬಂದಿದ್ದೀನಿ. ಚಿಕನ್ ಏನಾದರೂ ತಂದೂರಿ ಮಾಡೋದಾದರೆ ಹೋಲ್ ಚಿಕನ್ನು ಇದು ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಐಟಮ್ ಬಂದು ನನ್ನ ಮಗನ ನೋಡಿದ್ರಲ್ವ ಅಲ್ಲಿ ವಿಡಿಯೋ, ಅಂದರೆ ಶಾಪಿಂಗ್ ಹೋದಾಗ ಇದು ತೊಗೊಳ್ಳಿ ಅಂತ ಅಂತಿದ್ದಿದ್ದು. ಹಾಗಾಗಿ ಇಲ್ಲಿ ಅಡುಗೆ ಮನೆ ಸ್ಲ್ಯಾಬ್ ಏನಾದರೂ ಕ್ಲೀನ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ತಂದೆ, ಬಟ್ ಯೂಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಇದೊಂದು ತೊಗೊಂಡೆ. ತುಂಬ ಜಾಸ್ತಿ ಏನು ತೊಗೊಳ್ಳಿಲ್ಲ. ಮತ್ತು ಇದು ಇನ್ನೊಂದು ಕಪ್ ತೊಗೊಂಡೆ. ಮೊನ್ನೆ ಒಂದೇ ಒಂದು ಕಪ್ ತೊಗೊಂಡಿದ್ನಲ್ಲ, ಅದ್ರ ಜೊತೆಗೆ ಇರಲಿ ಅಂತೇಳಿ
ಬಟ್ ಕಲರ್ ಚೇಂಜ್ ತೊಗೊಂಡೆ. ಅದು ಒಳಗಡೆ ಬ್ಲ್ಯಾಕ್ ಇದೆ, ಇದು ಬ್ಲೂ ಇದೆ. ಅವನಿಗೆ ಯಾವ ಕಲರಲ್ಲಿ ಇಷ್ಟ ಆಗುತ್ತೆ ಆ ಕಲರಲ್ಲಿ ಕುಡೀಲಿ ಅಂತ, ಇಲ್ಲಾಂದರೆ ಹಂಗೆ ಉಳ್ಕೊಬಿಡುತ್ತೆ. ಮತ್ತು ಇನ್ನೊಂದು ಇದು ಸಲಾಡ್ದು ಬಾಕ್ಸು, ಅವ್ನಿಗೇನಾದರೂ ಫ್ರೂಟ್ ಸಲಾಡ್ ಏನಾದರೂ ಕೊಟ್ಟು ಕಳಿಸೋದಾದರೆ ಸ್ನ್ಯಾಕ್ಸಿಗೆ ಇದರಲ್ಲಿ ಕೊಟ್ಟು ಕಳಿಸ್ಬೋದು, ಚೆನ್ನಾಗಿರುತ್ತೆ. ತುಂಬ ಕ್ವಾಲಿಟಿ ಇದೆ ಬಾಕ್ಸು, ಇದು ತೊಗೊಂಡೆ. ಇನ್ನು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದೊಂದು ಈ ರೀತಿ ಒಂದು ಬೌಲ್ ತೊಗೊಂಡಿದ್ದೀನಿ, ಫ್ರೂಟ್ ಬೌಲು. ಏನು ಬೇಕಾದರೂ ಮಾಡ್ಬೋದು, ಫ್ರೂಟ್ಸ್ ಆದರೂ ಹಾಕಿಡ್ಬೋದು, ಫ್ಲವರ್ಸ್ ಹಾಕಿಡ್ಬೋದು, ಅಥವಾ ವೆಜಿಟೇಬಲ್ಸ್ ಹಾಕಿಡ್ಬೋದು. ಏನು ಹಾಕಿಟ್ರೂ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಅವತ್ತು ಜ್ಯೂಸ್ ಸೆಂಟರ್ಗೆ ಹೋಗಿದ್ವಲ್ಲ ಜ್ಯೂಸ್ ಕುಡಿಯೋಕ್ಕೆ ಅಂತೇಳ್ಬಿಟ್ಟು, ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಅವರು ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಈ ರೀತಿ ಜೋಡಿಸಿದ್ರು ಈ ಥರ. ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಅಲ್ಲಿ ನೋಡ್ಕೊಂಬಂದೆ ಎಷ್ಟು ಚೆನ್ನಾಗಿದೆ ಇದು ಬ್ಯಾಸ್ಕೆಟು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಮುಂದೆ ಬಂದರೆ ನನಗೂ ಕೂಡ ಇದು ಸಿಕ್ತು. ಸೊ ಅಲ್ಲೇ ಆಸೆ ಪಟ್ಟಿದ್ನಲ್ವಾ ಅಂತೇಳ್ಬಿಟ್ಟು ಯೂಸ್ ಆಗುತ್ತೆ ತಗೊಂಡು ಹೋದರೆ. ಯಾವಾಗಲಾದರೂ ಏನಾದರೂ ಮನೆಯಲ್ಲಿ ಈಗ ಪಾಪದು ಬರ್ಡೇ ಫಂಕ್ಷನ್ ಏನಾದರೂ ಮಾಡ್ತೀವಲ್ಲ ಆ ಟೈಮಲ್ಲಾದ್ರೂ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು, ರೆಗ್ಯುಲರ್ ಯೂಸ್ ಮಾಡಲಿಲ್ಲ ಅಂದರೆ ಒಕೇಶನಲ್ಲಿನಾದರೂ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ತೊಗೊಂಡೆ. ತುಂಬ ಇಷ್ಟ ಆಯಿತು ನನಗೆ, ತುಂಬ ಕ್ಯೂಟಾಗಿದೆ ಇದು. ಸೊ ಇಷ್ಟೇ ತೊಗೊಂಡಿದ್ದು, ಜಾಸ್ತಿ ಏನೂ ತೊಗೊಳ್ಲಿಲ್ಲ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.